ಹಲೋ ನಿಮ್ಮೆಲ್ರಿಗೂ ನಮಸ್ಕಾರ. ಮತ್ತೆ ನಾವು ಸಂಡೇ ಬಜಾರ್ ಬಂದಿದೀವಿ. ಇವತ್ತಿನ ಸಂಡೇ ಬಜಾರ್ ವಿಡಿಯೋಲಿ ಹಲವಾರು ಗ್ಯಾಜೆಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸಖತ್ ಗ್ಯಾಜೆಟ್ಸ್ ಬರ್ತಾ ಇರುತ್ತೆ. ಮೊದಲು ನಮ್ ಕಣ್ಣಿಗೆ ಕಾಣಿಸ್ಕೊಂಡಿದ್ದು ಈ ಮೈಕು. ಹಾಗೆ ನೋಡ್ತಾ ವಿಚಿತ್ರವಾಗಿ ಇದೊಂದು ಡಿವೈಸ್ ಕಾಣಿಸ್ಕೊಂತು. ಇದು ಯಾವ್ದಂತ ನನ್ಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇದರಲ್ಲಿ ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಇದೆ, ಮತ್ತೆ ಎಷ್ಟೆಷ್ಟೋ ಬಟನ್ಸ್ ಇದೆ. ನೋಡಕ್ ರೇಡಿಯೋ ತರಾನೇ ಇದೆ, ಬಟ್ ಏನಂತ ಗೊತ್ತಿಲ್ಲ. ಹಾಗೆ ನೋಡ್ತಾ ಫೈರ್ ಅಲಾರ್ಮ್ ಒಂದು ಸ್ವಿಚ್ ಬರುತ್ತಲ್ಲ, ಆ ಸ್ವಿಚ್ ನಾನು ಇಲ್ಲಿ ಹಾಕಿದ್ದಾರೆ. ಇದೇ ಅಂಗಡಿಯಲ್ಲಿ FM ರೇಡಿಯೋ ಡೆಕ್ ಒಂದಿತ್ತು. ಇದು ಕಾರ್ಗೆ ಎಲ್ಲ ಯೂಸ್ ಮಾಡ್ತಾರೆ. ಇವೆಲ್ಲ ವರ್ಕಿಂಗ್ ಕಂಡೀಷನ್ ಅಂತ ಹೇಳ್ತಾ ಇದ್ರು. ಹಾಗೆ ಇವ್ರ ಹತ್ರ ಸ್ಪೀಕರ್ ತರ ಒಂದಿತ್ತು, ಬಾಕ್ಸ್ ಪೀಸ್ ಅಲ್ಲಿ ಇತ್ತು. ಇದು ಮೋಸ್ಟ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಅನ್ಸುತ್ತೆ. ರಿಮೋಟ್ ಕೂಡ ಇತ್ತು ಇದರಲ್ಲಿ. ಇದೇ ಅಂಗಡಿಯಲ್ಲಿ FM ರೇಡಿಯೋಸ್ ಮತ್ತೆ ಹಲವಾರು ಐಟಮ್ಸ್ ಇತ್ತು. ಮುಂದೆ ಇನ್ನೊಂದು ಅಂಗಡಿಯಲ್ಲಿ ರೇಬಾನ್ ಗ್ಲಾಸಸ್ ನೋಡಿದೆ. ಸೊ ಇದು ಮೆಟಾ ಗ್ಲಾಸಸ್ ಅಲ್ಲ, ಬಟ್ ಇದು ಸ್ಮಾರ್ಟ್ ಗ್ಲಾಸಸ್ ಅಂತೆ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಹಾಡೆಲ್ಲ ಕೆಲ್ಸುತ್ತೆ. ಇದನ್ನ ಒಬ್ರು ಪರ್ಚೇಸ್ ಮಾಡಿದ್ರು, ಅದನ್ನ ಇವರು ಹಾಕಿ ಟ್ರೈ ಮಾಡ್ತಾ ಇದ್ರು. ಗ್ಲಾಸ್ ಕ್ವಾಲಿಟಿ ಮತ್ತೆ ಸ್ಪೀಕರ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇವರು. ಇದೇ ಅಂಗಡಿಯಲ್ಲಿ ನೀವು ಡೈಕಾಸ್ಟ್ ಕಾರ್ಗಳು ನೋಡಬಹುದು. ನನ್ನ ಲಾಸ್ಟ್ ಸಂಡೇ ಬಜಾರ್ ವಿಡಿಯೋಲಿ ಈ ಅಂಗಡಿ ಬಗ್ಗೆ ನಾನು ಹೇಳಿರ್ತೀನಿ. ಇಲ್ಲಿ ನಿಮ್ಗೆ ಹಲವಾರು ರೀತಿಯ ಟಾಯ್ಸ್ ಸಿಗ್ಬಿಡುತ್ತೆ ಅಂಡ್ ಆಲ್ ಬಾಕ್ಸ್ ಪೀಸ್ ಅಲ್ಲಿ ಇರುತ್ತೆ. ಅಂಗಡಿ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ. ಡೈಕಾಸ್ಟ್ ಕಾರ್ಸ್ ಆಗ್ಲಿ, ಮಸಾಜರ್ಸ್ ಆಗ್ಲಿ, ಡ್ರೋನ್ಸ್ ಆಗ್ಲಿ, ಎಲ್ಲಾ ವೆರೈಟೀಸ್ ಆಫ್ ಐಟಮ್ಸ್ ಇವ್ರ ಹತ್ರ ಸಿಗ್ಬಿಡುತ್ತೆ. ಅಂಡ್ ಇದು ಯಾವ್ದು ಸೆಕೆಂಡ್ ಹ್ಯಾಂಡ್ ಅಲ್ಲ, ಎಲ್ಲ ಹೊಸ ಬಾಕ್ಸ್ ಪೀಸ್ಗಳು. ಸೊ ನಾನ್ ಬಂದಿದ್ ಕೂಡಲೇ ಈ ರೇಬ್ಯಾನ್ ಗ್ಲಾಸಸ್ ನಾನು ನೋಡಿದೆ. ನೋಡಿ ನನ್ನ ಕೈಯಲ್ಲಿ ತಗೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ. ನಾನು ಮುಂಚೆ ತೋರಿಸ್ದಂಗೆ ಆಲ್ರೆಡಿ ಒಬ್ರು ಇದನ್ನ ಪರ್ಚೇಸ್ ಮಾಡಿದ್ರು. ಮಾರ್ಕೆಟ್ ಅಲ್ಲಿ ಇದಕ್ಕೆ ಇರೋ ಪ್ರೈಸ್ಗಿಂತ ಇವ್ರು ತುಂಬಾನೇ ಚೀಪ್ ಪ್ರೈಸ್ಗೆ ಇದನ್ನ ಸೇಲ್ ಮಾಡ್ತಾ ಇದ್ರು. ಈ ಹುಡುಗ ಯಾರು ನೋಡ್ತಾ ಇದ್ದೀರಾ, ಇವರೇ ಈ ಅಂಗಡಿಗೆ ಓನರು. ಈ ಗ್ಲಾಸಸ್ ಬರೀ 2 ಪೀಸ್ ಇತ್ತಂತೆ. ಸೊ ಇದು 2ನೇ ಪೀಸು, ಇದನ್ನು ಸೇಲ್ ಆಯ್ತು ಅಂತ ಹೇಳ್ತಾ ಇದ್ರು. ಹಾಗೆ ಇವರು ಒಂದು ವಿಚಿತ್ರವಾದ ಐಟಮ್ ತೋರಿಸಿದ್ರು. ಇದು ಲೈಟರ್ ಅಂತೆ. ಎಮರ್ಜೆನ್ಸಿ ಪರ್ಪಸ್ಗೆ ಫೋನ್ ಅಲ್ಲಿ ಕನೆಕ್ಟ್ ಮಾಡಿ ಲೈಟರ್ ತರ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರು. ಹಾಗೆ ಈ ಮಸಾಜರ್ ವಿಚಿತ್ರವಾಗಿದೆಯಲ್ಲ ಅಂತ ತಗೊಂಡ್ ನೋಡ್ತಾ ಇದ್ದೆ. ಇದು ಶೋಲ್ಡರ್ ಮಸಾಜರ್ ಅಂತೆ. ಸೊ ಆಕ್ಚುಲ್ ಪರ್ಸನ್ ಒತ್ತಿದ್ರೆ ಹೆಂಗಿರುತ್ತೋ ಅದೇ ತರ ಇದು ಮಸಾಜ್ ಮಾಡುತ್ತಂತೆ. ಆ ಡೈಕಾಸ್ಟ್ ಕಾರ್ ಮೇಲೆ ಝೂಮ್ ಹೋಗಪ್ಪ ಅಂತ ನೀವು ಕೇಳ್ತಾ ಇರೋದು ನನ್ನ ಕಿವಿ ಕೇಳಿಸ್ತು. ಇವತ್ತು ಸ್ವಲ್ಪನೇ ವೆರೈಟೀಸ್ ಇವ್ರ ಹತ್ರ ಡೈಕಾಸ್ಟ್ ಕಾರ್ಸ್ ಇತ್ತು. ಲಾಸ್ಟ್ ಟೈಮ್ ಬಂದಾಗ ತುಂಬಾನೇ ವೆರೈಟೀಸ್ ಹಾಕಿದ್ರು ಇವರು. ಇವ್ರು ಕೊಡೋ ಅಫೋರ್ಡಬಲ್ ಪ್ರೈಸ್ಗೆ ಇಲ್ಲಿ ಬೇಗ ಸೇಲ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಅಂಗಡಿಯಲ್ಲಿ ನೋಡ್ತಾ ಇದ್ದಾಗ ಈ ಆಂಟಿಕ್ ಟೆಲಿಫೋನ್ ಒಂದು ಕಣ್ಣಿಗೆ ಕಾಣಿಸ್ತು. ಸೊ ಎತ್ಕೊಡಿ ಅಂಕಲ್ ಅಂದಿದ್ದಕ್ಕೆ ಎತ್ಕೊಟ್ರು. ಕೈ ತಗೊಂಡಿದ ತಕ್ಷಣ ಅಯ್ಯೋಯ್ಯೋ ವೆಯ್ಟ್ ಅಪ್ಪ. ಹಳೆ ಕಾಲದ ಟೆಲಿಫೋನು ₹1500 ಅಂತ ಹೇಳ್ತಾ ಇದ್ರು ಪ್ರೈಸ್ ಇದ್ರದ್ದು. ಹಾಗೆ ಇವ್ರ ಅಂಗಡಿಯಲ್ಲಿ ಹಲವಾರು ರಿಮೋಟ್ಸ್ ಗಳು ನೋಡಕ್ ಸಿಕ್ತು, ಮತ್ತೆ ವಯರ್ಡ್ ಮೌಸು ಅಷ್ಟೇ. ಅಂಡ್ ಈ ವೈಟ್ ಕಲರ್ ಬಾಕ್ಸ್ ಅಲ್ಲಿ ನೀವ್ ಏನ್ ನೋಡ್ತಾ ಇದ್ದೀರಾ, ಇದು ಥರ್ಮೋಮೀಟರ್ ಡಿಜಿಟಲ್, ಸ್ವಲ್ಪ ಲ್ಯಾಪ್ಟಾಪ್ ಚಾರ್ಜರ್ಸ್ ಮತ್ತೆ ಹಳೆ ಟೆಲಿಫೋನ್ಗಳು. ಈ ಟೆಲಿಫೋನ್ಸ್ ನೋಡಕ್ಕೆ ಯೂಸ್ ತರ ಕಾಣಿಸಿಲ್ಲ, ಎಲ್ಲ ಹೊಸ ಪೀಸ್ ತರಾನೇ ಇತ್ತು. ಬಟ್ ತುಂಬಾ ಹಳೇದು, ಇವಾಗ ಯೂಸ್ ಆಗುತ್ತೋ ನನ್ಗೆ ಗೊತ್ತಿಲ್ಲ. ಹಾಗೆ ಪಕ್ಕದಲ್ಲಿ ಒಂದು ಬಾಕ್ಸ್ ತರ ಇತ್ತು. ಏನಂತ ಕೇಳಿದ್ದಕ್ಕೆ ಅದು CPU ಅಂತ ಹೇಳಿದ್ರು. ಇದು HCL ಬ್ರ್ಯಾಂಡ್ದು. ಯೂಶಲಿ ಕಂಪನೀಸ್ ಅಲ್ಲಿ ಈ ತರ ಯೂಸ್ ಮಾಡ್ತಾರೆ. ಮುಂದೆ ಒಂದು ಅಂಗಡಿಯಲ್ಲಿ ನೋಡಿದ್ರೆ ಈ ಗೇಮಿಂಗ್ದು ಸ್ಟೇರಿಂಗ್ ವೀಲು ಮತ್ತೆ ಫುಲ್ ಕಂಪ್ಲೀಟ್ ಸೆಟ್ಟು ವಿತ್ ಬಾಕ್ಸ್ ಇವ್ರು ಮಾರ್ತಾ ಇದ್ರು. ಪ್ರೈಸು ರೀಸನೇಬಲ್ ಆಗಿ 3000 ಏನೋ ಹೇಳ್ತಾ ಇದ್ರು ಇವರು. ಇದರಲ್ಲಿ ಸ್ಟೇರಿಂಗ್ ವೀಲು, ಗೇರ್ ಬಾಕ್ಸ್ ಮತ್ತೆ ಇನ್ನ ವೈರ್ಸ್ ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ. ಅದ್ ಮಾತ್ರ ಅಲ್ಲ, ಈ PS5 ಜಾಯ್ಸ್ಟಿಕ್ ಗೆ ಸ್ಕಿನ್ ತರ ಏನೋ ಬರುತ್ತಲ್ಲ, ಅದೂನು ಇವ್ರ ಹತ್ರ ಸಿಗ್ತಾ ಇತ್ತು. ಮತ್ತೆ ನಿಮ್ PS4 PS5 ಜಾಯ್ಸ್ಟಿಕ್ಸ್ ಎಲ್ಲ ಇವರು ಮಾರ್ತಾ ಇದ್ರು. ಕಂಡೀಷನ್ಸ್ ನಾರ್ಮಲ್ ಆಗೇ ಇತ್ತು. ಇದು PS4 ಡಿಸೈನರ್ ಜಾಯ್ಸ್ಟಿಕ್ ಅನ್ಸುತ್ತೆ. ಮತ್ತೆ ಅದೇ ಅಂಗಡಿಯಲ್ಲಿ PS5 ಡಾಕ್ ತರ ಒಂದಿತ್ತು, ಡಾಕಿಂಗ್ ಸ್ಟೇಷನ್ ತರ. ಇಲ್ಲಿ ನೀವು ನೋಡಬಹುದು ಹಲವಾರು ಬಾಕ್ಸಸ್ ಇವ್ರು ಇಟ್ಟಿದ್ದಾರೆ. 4 ಬಾಕ್ಸಸ್ 5 ಬಾಕ್ಸಸ್ ಏನೋ ಇವ್ರ ಹತ್ರ ಸ್ಟಾಕ್ ಅಲ್ಲಿ ಇದೆ ಅನ್ಸುತ್ತೆ. ಅದೇ ಅಂಗಡಿಯಲ್ಲಿ ದೊಡ್ಡ ಸ್ಪೀಕರ್ ತರ ಒಂದಿತ್ತು. ಇದು ಸ್ಪೀಕರ ಇಲ್ಲ ಸಬ್ವೂಫರ್ ಗೊತ್ತಿಲ್ಲ. ಇಲ್ಲಿ ಕೆಲವು ಅಂಗಡಿಗಳಲ್ಲಿ ಈ ತರ ಚಾರ್ಜರ್ಸ್ ಮಾರ್ತಾ ಇರ್ತಾರೆ. ಅದೇ ಜಾಗದಲ್ಲಿ ಆಪಲ್ದು ಮ್ಯಾಕ್ಸೇಫ್ ಒಂದು ನೋಡಿದೆ. ಸೊ ಇದನ್ನ ಬಾರ್ಗೇನ್ ಮಾಡಿ ಒಂದು ₹200 ಇಸ್ಕೊಂಡೆ. ಈ ಚಾರ್ಜರ್ಸ್ ಅಲ್ಲಿ ಒರಿಜಿನಲ್ ಮತ್ತೆ ಫೇಕು ಇರುತ್ತೆ. ಸೊ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಆಪಲ್ ಮೌಸ್ ಕೂಡ ಇತ್ತು, ಬಟ್ ಇದು ಹಳೇದು ಬ್ಯಾಟ್ರಿ ಟೈಪ್. ಇವ್ರ ಅಂಗಡಿಯಲ್ಲಿ ಬೇಜಾನ್ ಐಟಮ್ಸ್ ಇತ್ತು. ಅದರಲ್ಲೂ ಪವರ್ ಬ್ಯಾಂಕ್ಸ್ ಅಂತೂ ತುಂಬಾನೇ ವೆರೈಟೀಸ್ ಅಲ್ಲಿ. ಇದ್ ನೋಡಿ, ಇದು ಪವರ್ ಬ್ಯಾಂಕ್ ತರಾನೇ ಇಲ್ಲ, ಯಾವ್ದೋ ಆಕ್ಸೆಂಚರ್ ಅಂತೆ. ಪವರ್ ಬ್ಯಾಂಕ್ ಗಳು ರಾಶಿ ತುಂಬಾನೇ ಇತ್ತು. ಹಾಗೆ ಇದೇ ಅಂಗಡಿಯಲ್ಲಿ ಒನ್ ಪೀಸ್ ₹400 ಅಂತ ಹಾರ್ಡ್ ಡಿಸ್ಕ್ ಗಳು ತುಂಬಾನೇ ಇತ್ತು. ಸೊ ಈ ಹಾರ್ಡ್ ಡಿಸ್ಕ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಒನ್ ಪೀಸ್ 400 ಅಂತ ಹೇಳ್ತಾ ಇದ್ರು. ಬಟ್ ವರ್ಕಿಂಗ್ ಇದೆಯಾ ಇಲ್ವಾ ಅದು ನಿಮ್ ರಿಸ್ಕ್. ಇವಾಗ ಒಂದು ಐಟಮ್ ತೋರಿಸ್ತೀನಿ. 90s ಕಿಡ್ಸ್ ಮೆಮೊರೀಸ್ ರಿಫ್ರೆಶ್ ಆಗ್ಬಿಡುತ್ತೆ ನೋಡಿ. ಸೊ ಈ ಕೆಸೆಟ್ಸ್ ನಿಮ್ಗೆ ಜ್ಞಾಪಕ ಇಲ್ಲ ಅಂದ್ರೆ 90s ಕಿಡ್ಸ್ ಅಲ್ಲ ನೀವು. ಅವಾಗೆಲ್ಲ ಇದೇ ರೀ ನಮ್ ಟೈಮ್ ಪಾಸ್. ಇದೇ ಅಂಗಡಿಯಲ್ಲಿ ಸ್ಪೀಕರ್, ಫಾಸ್ಟ್ ಟ್ರ್ಯಾಕ್ ವಾಚ್ಗಳು, ನಿಕಾನ್ದು ರೀಲ್ ಕ್ಯಾಮ್ರಾಗಳು. ಇದ್ಯಾವುದೋ HP ಸ್ಮಾರ್ಟ್ ಸ್ಪೀಕರ್ ತರ ಇತ್ತು. ಬಟ್ ಇದು ಸ್ಮಾರ್ಟ್ ಸ್ಪೀಕರಾ ಇಲ್ಲ ನಾರ್ಮಲ್ ಸ್ಪೀಕರಾ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಕಣ್ಣಿಗೆ ವೈಫೈ ಎಕ್ಸ್ಟೆಂಡರ್ ಒಂದು ವಿಚಿತ್ರವಾಗಿರೋದು ಸಿಕ್ತು. ಸೊ ಇದು ವೈಫೈ ಎಕ್ಸ್ಟೆಂಡರಾ, ಬಟ್ ಏನ್ ಡಿವೈಸ್ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ಮತ್ತೊಂದು ಅಂಗಡಿಯಲ್ಲಿ ರೇಂಜ್ ಎಕ್ಸ್ಟೆಂಡರ್ ಒಂದು ನೋಡಕ್ ಸಿಕ್ತು ನಮಗೆ. ಪ್ರೈಸ್ ಕೇಳಿದ್ದಕ್ಕೆ ₹300 ಅಂತ ಹೇಳ್ತಾ ಇದ್ರು. ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಮಾಡಬಹುದಿತ್ತು. ಮತ್ತೆ ಪೀಟ್ರೋ ಒಂದು ಸ್ಪೀಕರ್ ಒಂದಿತ್ತು, ಇದು ₹100 ಅಂತ ಹೇಳಿದ್ರು.
ಇದು ಮಾತ್ರ ಅಲ್ಲ, ಈ ಬ್ಲೂ ಕಲರ್ ಒಂದು ಸ್ಪೀಕರ್ ನೋಡಿದೆ, ನೋಡಕ್ಕೂ ತುಂಬಾ ಚೆನ್ನಾಗಿತ್ತು, ಕಂಡೀಷನ್ ಆಗಿತ್ತು. ಮತ್ತೆ ಈ ವೈರ್ಲೆಸ್ ಚಾರ್ಜರ್ ಒಂದಿತ್ತು, ಅಮೆಝಾನ್ ಬೇಸಿಕ್ಸ್ ಬ್ರ್ಯಾಂಡ್ದು. ಹಾಗೆ ನೋಡ್ತಾ ಇದ್ದಾಗ ಗೂಗಲ್ ಹೋಮ್ದು ಒಂದು ದೊಡ್ಡ ಸ್ಪೀಕರ್ ಕಣ್ಣಿಗೆ ಕಾಣಿಸ್ತು. ಹಾಗೆ ಮುಂದೆ ಮೋಸ್ಟ್ ಯೂಸ್ಫುಲ್ ಟೆಕ್ ಪ್ರಾಡಕ್ಟ್ ಸಿಗೋ ಒಂದು ಅಂಗಡಿಗೆ ಹೋಗಿದ್ವಿ. ಇಲ್ಲಿ ಲ್ಯಾಪ್ಟಾಪ್ಸ್ ಗಳು ನೋಡಕ್ ಸಿಕ್ತು. ಇವ್ರ ಹತ್ರ 3 ಲ್ಯಾಪ್ಟಾಪ್ಸ್ ಇತ್ತು, ಯೋಗ, HP ಮತ್ತೆ ಒಂದು ಗೇಮಿಂಗ್ ಲ್ಯಾಪ್ಟಾಪ್. ನನ್ ಕಣ್ ತುಂಬಾ ಗೇಮಿಂಗ್ ಲ್ಯಾಪ್ಟಾಪ್ ಮಾಡಿತ್ತು. ಪ್ರೈಸ್ 3000 ಅಂತ ಹೇಳ್ತಾ ಇದ್ರು, ಬಟ್ ವರ್ಕಿಂಗ್ ಇದೆಯಾ ಇಲ್ವಾ ಐಡಿಯಾನೇ ಇಲ್ಲ. ಈ HP ಲ್ಯಾಪ್ಟಾಪ್ ಏನಿದೆ ಅದು ಮಾತ್ರ ವರ್ಕಿಂಗ್ ಅಲ್ಲಿ ಇತ್ತು, ನೀವು ನೋಡಬಹುದು. ರಿಕವರಿ ಮಾಡಲ್ ಇದೆ. ಮಿಕ್ಕಿದ್ದೆರಡು ಕಂಡೀಷನ್ ಹೇಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ, ಮುಂದೆ ಹೋಗಿ ಶಾಪಿಂಗ್ ಮಾಡಿ ವಾಪಸ್ ಬರೋ ಟೈಮಲ್ಲಿ ನೋಡೋಣ ಅಂದಿದ್ದಷ್ಟಕ್ಕೆ ಯಾರೋ ಇದನ್ನ ಈಸ್ಕೊಂಡು ಹೋಗ್ಬಿಟ್ಟಿದ್ರು. ನಾನು ಮುಂಚೆನೆ ಹೇಳ್ದಾಗೆ ಇವ್ರ ಹತ್ರ ಯುನೀಕ್ ಗ್ಯಾಜೆಟ್ ಸಿಗ್ಬಿಡುತ್ತೆ. ಸೊ ಇಲ್ಲಿ ವೈಟ್ ಕಲರ್ ಆಗಿ ಸ್ಪೀಕರ್ ಒಂದಿತ್ತು, ಇದು MIದು ಟೈನಿ ಸ್ಪೀಕರ್. ಇದೇ ತರ ಇನ್ನೊಂದು ಟೈನಿ ಸ್ಪೀಕರ್ ಇತ್ತು. ನೀವ್ ಯಾರು ಆಕ್ಸೆಂಚರ್ ಸ್ಪೀಕರ್ ನೋಡಿದೀರಾ? ನೋಡಿ. ಇದು ಮಾತ್ರ ಅಲ್ಲ, ಈ ಅಂಗಡಿಯಲ್ಲಿ ನಮ್ಗೆ ಪ್ರಾಸೆಸರ್ ನೋಡಕ್ ಸಿಕ್ತು. ಇದು ಪಿನ್ಲೆಸ್, ಸೊ ಡ್ಯಾಮೇಜ್ ಆಗಿರಕ್ ಚಾನ್ಸ್ ಇಲ್ಲ. ಹಾಗೆ USB ಹಬ್, CCTV ಕ್ಯಾಮ್ರಾ ಮತ್ತೆ ಒಂದು ಡಿಜಿಟಲ್ ಕ್ಯಾಮ್ರಾ ಕೂಡ ಇವ್ರ ಅಂಗಡಿಯಲ್ಲಿತ್ತು. ಇದು ಕ್ಯಾನನ್ ಕ್ಯಾಮ್ರಾ, ವರ್ಕಿಂಗ್ ಅಲ್ಲಿ ಇದೆಯಾ ಗೊತ್ತಿಲ್ಲ, ಡಿಸ್ಪ್ಲೇ ಸ್ವಲ್ಪ ಹೋಗಿತ್ತು. ಇದೇನ್ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಪೆನ್ ಡ್ರೈವ್. ಹಾಗೆ ಇವ್ರ ಹತ್ರ ವಾಚ್ ಒಂದಿತ್ತು, ಇದು ಸ್ಮಾರ್ಟ್ ವಾಚ್ ನಾರ್ಮಲ್ ವಾಚ್ ಗೊತ್ತಿಲ್ಲ. ಇದಾದ್ಮೇಲೆ ಮುಂದೆ ಒಂದು ಅಂಗಡಿಯಲ್ಲಿ ಸಖತ್ತಾಗಿರೋ ಎಲೆಕ್ಟ್ರಿಕ್ ಮತ್ತೆ ನಾರ್ಮಲ್ ಗಿಟಾರ್ಸ್ ಇಟ್ಟಿದ್ರು. ಅದೇ ಅಂಗಡಿಯಲ್ಲಿ ನಿಮ್ಗೆ ಆಂಪ್ಲಿಫೈಯರ್, ಗಿಟಾರ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಟಿದ್ರು. ಗಿಟಾರ್ ಕಂಡೀಷನ್ಸ್ ಏನೋ ಚೆನ್ನಾಗಿತ್ತು, ಸ್ಟ್ರಿಂಗ್ಸ್ ಮಾತ್ರ ಕಟ್ ಆಗಿತ್ತು, ಸೊ ಸ್ಟ್ರಿಂಗ್ಸ್ ಚೇಂಜ್ ಮಾಡ್ಬೇಕಷ್ಟೇ. ಇದೀಗ ಇಷ್ಟೇ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ಬಾಯ್.